ಅವ್ರಿಗೆ ನೋಡಿ ರಿಸಲ್ಟ್ ನೋಡ್ಕೊಳ್ಳಿ. ಇಲ್ಲಿ ಕ್ಲೆನ್ಸ್ ಮಾಡಿದ್ದೀನಿ ಅವ್ರಿಗೆ, ಮತ್ತೆ ಸ್ಕ್ರಬ್ ಮಾಡಿದ್ದೀನಿ. ಸೊ ಇವ್ರಿಗೆ ಮಾಡ್ತಾ ಇರೋದು ಡಿ-ಟ್ಯಾನ್ ಅಂತ. ಸೊ ನನಗಿಂತ ಇವ್ರ ಮೇಲೆ ಕಾನ್ಸಂಟ್ರೇಟ್ ಇರಲಿ. ಇವ್ರದ್ದು ಡಿ-ಟ್ಯಾನು ಮೇಡಮ್. ಇದು ಬಂದ್ಬಿಟ್ಟು ಡಿ-ಟ್ಯಾನ್, ಅದು ಇದು ಬೇರೆ ಕಂಪ್ನಿ ಎಲ್ಲ ತಗೋಬೇಡಿ. ಇದು ವಿತೌಟ್ ಕೆಮಿಕಲ್. ಮತ್ತೆ ಆನ್ಲೈನಲ್ಲಿ ತಗೋಬೇಡಿ. ಆದಷ್ಟು ಹೋಗಿ ಶಾಪಲ್ಲಿ ಬುಕ್ ಮಾಡಿ. ಆನ್ಲೈನಲ್ಲಿ 400-500 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಆ ಥರದ್ದೆಲ್ಲ ಯೂಸ್ ಮಾಡಬೇಡಿ. ನೋಡಿ, ಇದು ರಾಗ ಅವ್ರದ್ದು ಡಿ-ಟ್ಯಾನ್ ಅಂತಾನೆ ಯೂಸ್ ಮಾಡೋದು. ಮತ್ತೆ ಬೇರೆ ಬೇರೆ ಕಂಪನಿಗಳಿಗಿಂತ ಇಟ್ಸ್ ಗುಡ್. ನಾನು ಏನೇ ಒಂದು ಐಟಮ್ಸ್ ತಗೊಂಡ್ಲಿ, ಒಂದು ಕ್ರೀಮ್ ತಗೊಂಡ್ಲಿ, ಫಸ್ಟ್ ನಾನು ಯೂಸ್ ಮಾಡ್ಕೋತೀನಿ. ಫಸ್ಟ್ ನನಗೆ ನಾನು ಯೂಸ್ ಮಾಡಿ ಆಮೇಲೆ ನಾನು ಕಸ್ಟಮರ್ ಮೇಲೆ ಬಿಡ್ತಿದ್ದೀನಿ. ಸೊ ಇಲ್ಲ ನನ್ನ ಸ್ಟೂಡೆಂಟ್ಸ್ಗಳ ಮೇಲೆ ಬಿಡ್ತೀನಿ. ಸೊ ಫಸ್ಟ್ ನಾನು ಇದು ರಾಗ ಅವ್ರದ್ದು ಡಿ-ಟ್ಯಾನ್ ಅಪ್ಲಿಕೇಶನ್ ಮಾಡ್ತಿದ್ದೀನಿ. ನೋಡಿ, ಈಗ ಸ್ಕ್ರಬ್ ಮಾಡ್ಕೊಂಡಿದ್ದೆ. ಸೊ ಇವ್ರಿಗೆ ಐ ಮಾಸ್ಕ್ ಹಾಕೊಳ್ಳೋಕ್ಕೆ, ಐಗೆ ರೋಸ್ ವಾಟರಿಂದ ಕಾಟನಲ್ಲಿ ಡಿಪ್ ಮಾಡಿ ಇಟ್ಕೊಂಡಿನಿ. ಐ ಪ್ಯಾಡ್ ಹಾಕೊಳ್ಳೋಕ್ಕೆ ಕೂಲ್ ಕಾಂಪ್ರೆಕ್ಷನ್ ಬರುತ್ತೆ. ಸೊ ಮೇಡಮ್, ಇದು ಡಿ-ಟ್ಯಾನ್ ಅಪ್ಲಿಕೇಶನ್ ಮಾಡ್ತಿದ್ದೀನಿ. ಇದು ಐಬ್ರೋಸ್ಗೆಲ್ಲ ಹಚ್ಚಿದ್ರು ಏನಾಗೋದಿಲ್ಲ. ಮತ್ತೆ ನಿಮ್ಗೆ ಇದು ಡಾರ್ಕ್ ಸರ್ಕಲ್ ಇದೆಯಲ್ಲ, ಕಣ್ಗೂ ಹಾಕೋಬಹುದು. ಡಾರ್ಕ್ ಸರ್ಕಲ್ಗೆ ಮತ್ತೆ ನೆಕ್ವರೆಗೂ ಹಾಕೋತಾ ಇದ್ದೀನಿ. ಬರೀ ಫೇಸ್ಗೆ ಅಷ್ಟೇ ಮಾಡಲ್ಲ, ಏನ್ ಮಾಡಿದ್ರು ಓವರ್ ಆಲ್ ಇಷ್ಟಲ್ಲಿ ಮಾಡಿದ್ರೆ ಲುಕ್ ಬರುತ್ತೆ ನಮಗೆ. ಸೊ ನೋಡಿ, ಇದನ್ನ ಇಟ್ಕೊಂಡಿದ್ದೀನ. ನೋಡಿ, ಇದು ಒಂದೇ ಫಿಂಗರ್ ಅಲ್ಲೇ ಹಚ್ಕೋಬೇಕು. ಏನೇ ಕೆಲಸ ಮಾಡಿದ್ರು ಫಿಂಗರ್ ಟಿಪ್ಸ್ ಅಲ್ಲಿ ಮಾಡ್ಕೋತಾ ಇದ್ದೀನಿ. ಬ್ರಷ್ ಅಲ್ಲೆಲ್ಲ ಮಾಡೋದು ಅಷ್ಟು ರಿಲ್ಯಾಕ್ಸ್ ಸಿಗೋದಿಲ್ಲ ಅವ್ರಿಗೆ ಆಗ್ಲಿ ನಮ್ಗೆ ಆಗ್ಲಿ. ನೋಡಿ, ಹೀಗೆ ಸರ್ಕ್ಯುಲರ್ ಟೈಪಲ್ಲಿ ಹೀಗೆ ಹಾಕೋ ಬರ್ತಾ ಇದ್ದೀನಿ. ಯಾವಾಗೇ ಆಗ್ಲಿ ಸ್ವಲ್ಪ ದಪ್ಪಾಗೆ ಹಾಕೋಬೇಕು, ಸಣ್ಣಗೆ ತೆಳ್ಳಗೆ ಹಾಕೊಳ್ಳೋದಲ್ಲ ಮೇಡಮ್. ಲಿಟಲ್ ಬರ್ನ್ ಆಗತ್ತೆ ಅಷ್ಟೇ. ಇದು ಸ್ವಲ್ಪ ಉರಿ ಉರಿ ಅನ್ಸುತ್ತೆ. ಅನ್ಸ್ತಾ ಇದೆಯಾ? ಅನ್ಸತ್ತೆ ಒಬ್ಬೊಬ್ರಿಗೆ. ಒಂದು 2 ಸೆಕೆಂಡ್ಸ್ ಅಷ್ಟೇ ಹೋಗುತ್ತೆ. ಮತ್ತೆ ಇದು ಕ್ರೀಮ್ ಆಗತ್ತೆ. ನೋಡಿಮ್ಮ, ಇದು ಐಬ್ರೋಸ್ಗೂ ಹಾಕ್ಬೋದು. ಇದು ಬ್ಲೀಚ್ ಅಲ್ಲ. ಸೊ ನಾನು ಮಾಡ್ತಿರೋದು ಡಿ-ಟ್ಯಾನ್ ಅಂತ. ಸೊ ಯಾರ್ದು ಡಿ-ಟ್ಯಾನು? ಯಾವ ಕಂಪನಿ ಕೇಳಿದ್ನಾ? ಉದ್ಯಮ ಕೇಳಿದ್ದವ? ರಾಗ ಕಂಪನಿ. ಫೇಸ್ಗೆ ಡಿ-ಟ್ಯಾನ್ ಮಾಡ್ತಾ ಇದ್ದೀನಿ. ಇದನ್ನ ಫೇಸ್ಗೂ ಮಾಡ್ಕೋಬಹುದು, ಬಾಡಿಗೂ ಮಾಡ್ಕೋಬಹುದು, ಹ್ಯಾಂಡ್ಸ್ಗೆ, ಲೆಗ್ಸ್ಗೆ, ಫೀಟ್ಗೆಲ್ಲ ಮಾಡ್ಬೋದು. ವಿತೌಟ್ ಕೆಮಿಕಲ್ ಅಂತ ಮೇಡಮ್. ಇದು ಬ್ಲೀಚ್ ಅಲ್ಲ. ಬ್ಲೀಚ್ ಕ್ಲಾಸೇ ಬೇರೆ ದಿವಸ ತೋರಿಸ್ತೀನಿ ನಾನು. ಸೊ ಬಾಡಿಗೆ ಬ್ಲೀಚ್ ಮಾಡ್ಕೊಳ್ಳೋದು, ಹ್ಯಾಂಡ್ಸ್ಗೆ, ಲೆಗ್ಗೆಲ್ಲ ಬ್ಲೀಚ್ ಮಾಡೋದೆಲ್ಲ ಅದೇ ಬೇರೆ ಕ್ಲಾಸಲ್ಲಿ ಇರುತ್ತೆ. ಇದು ಯಾವಾಗಲೂ ನಂದು ವೀಕ್ಲಿ ಒನ್ಸೋ ಇಲ್ಲ ಟ್ವೈಸು ಆನ್ಲೈನ್ ಕ್ಲಾಸಸ್ಸಲ್ಲೇ ಬ್ಯೂಟಿಷಿಯನ್ ಕೋರ್ಸ್ ಹೇಳ್ಕೊಡ್ತಾ ಇದ್ದೀನಿ, ಕಲ್ತ್ಕೋಬೋದು. ಸೊ ಅದರಲ್ಲೂ ಪ್ರೊಫೆಷ್ನಲ್ ಕೋರ್ಸು ಆನ್ಲೈನಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ವಾಚ್ ಮಾಡೋರು ವಾಚ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಕಲ್ತ್ಕೊಳ್ಳಿ ಮೇಡಮ್. ಎಲ್ಲರೂ ಸೆಲ್ಫ್ ನಿಮಗೆ ನೀವು ಮಾಡ್ಕೋಬೋದು. ಪ್ರತಿಯೊಬ್ಬರ ಹೆಣ್ಮಕ್ಳು 1 ವಾರಕ್ಕೊಂದ್ಸಲ ಆದರೂ 1 ಅವರ್ ನಿಮಗೋಸ್ಕರ ಬ್ಯೂಟಿ ಕೊಡಿ. ನಿಮಗೆ ನಿಮ್ಮ ಸ್ಕಿನ್ನು, ಹೇರು ಅದನ್ನೆಲ್ಲ ಕೇರ್ ಮಾಡೋಕ್ಕೋಸ್ಕರ ಕೊಡಿ. ನೋಡಿ, ಒಂದೇ ಫಿಂಗರಲ್ಲೇ ಹಾಕೋತಾ ಇರೋದು ನಾನು. ಎಲ್ಲ ಫಿಂಗರು ಮಾಡ್ತಿಲ್ಲ, ನೀಟ್ ಆಗಲ್ಲ ಅದು. ಹೇಗೆ ಅನ್ಸ್ತಾ ಇದೆ ಮ್ಯಾಮ್? ಉರಿತಿದ್ಯಾ? ಸ್ವಲ್ಪ ಲೈಟ್, ಸ್ವಲ್ಪ ವರ್ಕ್ ಆಗ್ತಾ ಇದೆ. ಸೊ ಇದು ಟ್ಯಾನ್ ಬಂದ್ಬಿಟ್ಟು 15 ಮಿನಿಟ್ಸ್ ಇದು ವರ್ಕ್ ಆಗಬೇಕು. ಸೊ ನೋಡ್ಕೊಳ್ಳಿ, ಈಗ ಅಪ್ಲಿಕೇಶನ್ ಮಾಡಿದ್ಮೇಲೆ 15 ಮಿನಿಟ್ಸ್. 110 ಇದೆ, 1 10 15 20 25 15 ನಿಮಿಷಕ್ಕೆ ನಾವು ಅವ್ರಿಗೆ ರಿಮೂವ್ ಮಾಡಬೇಕು. ವಾಶ್ ಮಾಡಬಾರ್ದು, ಹೋಗಿ ತೊಳ್ಕೊಳ್ಳೋದಲ್ಲ. ಸೊ ನಮ್ಮದೇ ಒಂದು ಕಾಟನ್ ಇದೆ ನೋಡಿ, ಮಾಡೋದು ಮಾಡ್ತೀರಾ, ಕಿವಿಗೂ ಹಾಕೋಬೇಕು. ಯಾಕಂದರೆ ಫೇಸು, ಟಿ ಝೋನ್ಸು ಮತ್ತು ಕಿವಿ ಅದೆಲ್ಲ ಇಂಪಾರ್ಟೆಂಟು ಫೇಸ್ ಅಂಡ್ ಗ್ಲೋ ಬರೋದಕ್ಕೆ. ಇದಾಗಿದೆ. ಈಗ 5 ನಿಮಿಷ ಆಗಿದೆ ಅವ್ರಿಗೀಗ. ಸೊ ನೋಡಿ, ಕಾಟನ್ ಪ್ಯಾಡ್ ಮಾಡಿದ್ದೀನಿ. ಇದು ರೋಸ್ ವಾಟ್ರಿಂದ. ಸೊ ನಿಮಗೆ ಮನೆಯಲ್ಲೇ ರೋಸ್ ವಾಟ್ರ್ ಮಾಡೋದು, ಮನೆಯಲ್ಲೇ ಕ್ಲೆನ್ಸ್ ಮಾಡೋದು, ಹೋಮ್ ಮೇಡ್ ಮಾಡೋದೆಲ್ಲ ನೆಕ್ಸ್ಟ್ ಬ್ಯಾಚಲ್ಲೆಲ್ಲ ಇರುತ್ತೆ ನಿಮಗೆ. ಸೊ ನೋಡಿ, ಇದನ್ನು ಹಾಕ್ತಾ ಇದ್ದೀನಿ. ಕೂಲ್ ಕಾಂಪ್ರೆಕ್ಷನ್ ಆಗುತ್ತೆ ಅವ್ರೀಗ, ರಿಲ್ಯಾಕ್ಸ್ ಆಗಿರ್ತಾರೆ. ಇದು ರೋಸ್ ವಾಟ್ರು, ಐಪ್ಯಾಡ್ ಹಾಕಿದ್ದೀನಿ. ಸೊ ಮೇಡಮ್, ನಿಮ್ಗೀಗ ಡಿ-ಟ್ಯಾನ್ ಮಾಡ್ತಿದ್ದೀನಲ್ಲ, ಇದು 15 ಮಿನಿಟ್ಸ್ ಆಗುತ್ತೆ. ನಿಮ್ಗೆ ಇದಾದ್ಮೇಲೆ ನೀವು ಒಂದು 5 ಅವರು ಬಿಸಿ ನೀರು ಹಾಕಬಾರ್ದು, ಬಿಸಿಲಿಗೆ ಹೋಗಬಾರ್ದು, ಸೋಪ್ ಹಾಕಬಾರ್ದು. ಮಾಯಶ್ಚರೈಸರ್ ಬೇಕಾದ್ರೆ ಹಾಕೊಳ್ಳಿ. ಅದು ಬಿಟ್ಬಿಟ್ಟು ಇವತ್ತೊಂದು 5 ಅವರ್ಸು ಬಿಸಿನೀರು ಹಾಕಬಾರ್ದು. ಯಾಕಂದ್ರೆ ನಾವು ಹಾಕಿರೋ ಕ್ರೀಮ್ಸ್ ಎಲ್ಲ ವರ್ಕ್ ಆಗಬೇಕು. ಸೋಪು ಬಿಸಿನೀರೆಲ್ಲ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ. ಸೊ ಇದರಿಂದ ಯಾವುದೇ ಥರ ಗುಳ್ಳೆಗಳ ಬರಲ್ಲ, ಪಿಂಪಲ್ ಬರಲ್ಲ, ಏನೂ ಆಗೋದಿಲ್ಲ. ಫೇರ್ ಇನ್ಸ್ಟೆಂಟ್ ಗ್ಲೋ ಅಂತ ಹೇಳ್ತೀವಿ ನಾವು. ಡಿ-ಟ್ಯಾನ್ ಇನ್ಸ್ಟೆಂಟ್ ಗ್ಲೋ ಅಂತೀವಿ. ನೋಡಿ, ಇಷ್ಟ ಆಗಿದೆಯಲ್ಲ. 5 ಮಿನಿಟ್ಸ್ ಆದ್ಮೇಲೆ ಮತ್ತೆ ಸೆಕೆಂಡ್ ಫಿಂಗರ್ ತಗೊಂಡು ಹೀಗೆ ಸರ್ಕ್ಯುಲೇಷನ್ ಅಲ್ಲಿ ಟಚ್ ಅಪ್ ಅಂತೀವಿ ನಾವು ಇದನ್ನ. ಸೊ ಟಚ್ ಅಪ್ ಮಾಡ್ತಾ ಇದೀವಿ ಈಗ. ಮತ್ತೆ ಇನ್ನೊಂದ್ಸಲ ಅದ್ರ ಮೇಲೆನೆ ಹೀಗೆ ಮಾಡೋದು. ಮೇಡಮ್, ಇನ್ನೊಂದ್ಸಲ ವರ್ಕ್ ಆಗ್ತಾ ಇದೆ ಈಗ. ಹೀಗೆ ನಿಂತ್ಕೋಬೇಕು, ಹೀಗೆ ಇರಬೇಕು. ಕಸ್ಟಮರ್ ಹತ್ರ ನಮ್ಮ ಮೂಗಿನ ಸ್ಮೆಲ್ ಸಿಗಬಾರ್ದು, ಅವ್ರ ಬಾಯ್ ಸ್ಮೆಲ್ ಸಿಗಬಾರ್ದು. ಹೀಗೆ ಇದೇ ಡೈರೆಕ್ಷನ್ಸ್ ಹೀಗೆ ಇರಬೇಕು.
ಹೀಗೆ ಮಾಡಿ ಹೀಗೆ ಟಚ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಮಿರರ್ ವಾಚ್ ಮಾಡ್ಬೇಕು ನಾವು. ಮಿರರ್ ವಾಚ್ ಮಾಡಿ ಮಿರರಲ್ಲಿ ಕೆಲಸ ಮಾಡಬೇಕು. ಸೊ ನಾವು ಯಾವಾಗಲೂ ಸ್ಮೈಲಿ ಗ್ರೀದಿ ಇರಬೇಕು. ನಮ್ಮ ನಗುನೇ ಎನ್ಹಾನ್ಸ್ ಆಗಬೇಕು, ಮನೆ ಟೆನ್ಷನ್ಸ್ ಎಲ್ಲ ತೊಗೊಂಡು ಬರೋದಿಲ್ಲ. ಸೊ ಸ್ಮೈಲಿ ಗ್ರೀದಿ ನನ್ನ ಸ್ಟೂಡೆಂಟ್ಸ್ಗೂ ನಾನು ಅದೇ ಹೇಳ್ಕೊಡೋದು, ಒಂದು ಸ್ಮೈಲ್ ಕೊಡಿ. ಎಲ್ಲ ಇರುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಏನೇ ಇರಲಿ ಪರವಾಗಿಲ್ಲ, ಬರುತ್ತೆ, ಕಷ್ಟ ಎಲ್ಲರಿಗೂ ಬರುತ್ತೆ. ಸೊ ಅವ್ರಿಗೆ 15 ಮಿನಿಟ್ಸ್ ಟೈಮ್ ಆಗುತ್ತೆ, ಆಮೇಲೆ ವೈಪ್ ಮಾಡಬೇಕು ಅಷ್ಟೇ. ಆಮೇಲೆ ಒಂದು ರಿಸಲ್ಟ್ ಕೊಡ್ತೀನಿ.